ದಯವಿಟ್ಟು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಹಾಗೆ ಹಲವಾರು ರೋಗಿಗಳಿಗೆ ಸಹಾಯ ಆಗುತ್ತೆ. ಇದನ್ನ ಶೇರ್ ಮಾಡಿ. ಪೈಲ್ಸ್ ಅನ್ನೋದು ಹೇಳೋಕೆ ಆಗದಂತಹ ಕಾಯಿಲೆ, ಅದನ್ನ ಒಂದೇ ದಿನದಲ್ಲಿ ಕಡಿಮೆ ಮಾಡ್ತಾ ಇದ್ದಾರೆ. ಜೊತೆಗೆ ಮೂಲವ್ಯಾಧಿ, ಫಿಶರ್, ಪಿಸ್ತುಲಾ ಎಲ್ಲಾ ಕಾಯಿಲೆಗಳು ಕೆಲವೇ ದಿನಗಳಲ್ಲಿ ಮತ್ತೆ ಬಾರದಂತೆ ಫೈಲೋಕೇರ್ ಎಂಬ ಔಷಧಿಯಿಂದ ಗುಣಪಡಿಸ್ತಾ ಇದ್ದಾರೆ. ಈ ವಿಡಿಯೋ ಹೆಚ್ಚು ಜನರಿಗೆ ತಲುಪೋದ್ರಿಂದ ಹಲವರ ಕಷ್ಟದ ಜೀವನ ಬದಲಾಗುತ್ತೆ. ದಯವಿಟ್ಟು ಶೇರ್ ಮಾಡಿ, ಹಾಗೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸಾಲ್ಮರ ಆಯುರ್ವೇದ ಕ್ಲಿನಿಕ್ ಈಗ ಮೈಸೂರಲ್ಲಿ ರೀಸೆಂಟ್ ಇವತ್ತೇ ಪ್ರಾರಂಭ ಆಗಿದೆ. ಕಳೆದ 28 ವರ್ಷದಿಂದ ಮಹಾರಾಷ್ಟ್ರ ಹಾಗೂ ಕರ್ನಾಟಕ, ಕೇರಳದಲ್ಲಿ ಸಮೇತ ನಮ್ಮ ಔಷಧಿ ಪ್ರತಿಯೊಂದು ಮನೆಗೆ ಸಮೇತ ತಲುಪಿಸುವಂಥ ಕೆಲಸ ಕಾರ್ಯಗಳು ನಡೆದಿದೆ. ನಾನು 29 ವರ್ಷದಿಂದ ಈ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೀನಿ. ನಮ್ಮ ಸಾಲ್ಮರ ಆಯುರ್ವೇದ ಅಂತ ಸಂಸ್ಥೆ ಹುಟ್ಟಾಕಿ ಕರ್ನಾಟಕ ಸರ್ಕಾರದ GMPಯನ್ನು ಪಡ್ಕೊಂಡು, ಆಯುಷ್ ವಿಭಾಗದಿಂದ ಲೈಸೆನ್ಸ್ ಪಡ್ಕೊಂಡು, GMP ಪಡ್ಕೊಂಡು ನಾವು ಔಷಧಿಯನ್ನು ಕ್ರಮಬದ್ಧವಾಗಿ ತಯಾರಿಸಿ ರೋಗಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಕ್ಲಿನಿಕ್ಕು ಈಗಾಗಲೇ ಪುತ್ತೂರು, ಅದಲ್ಲದೆ ಬೆಂಗಳೂರು, ಹುಬ್ಳಿ, ಈಗ ಮೈಸೂರಲ್ಲಿ ಪ್ರಾರಂಭವಾಗಿದೆ. ಮೂಲವ್ಯಾಧಿ, ಫಿಶರು, ಫಿಸ್ತುಲಾ ಅಂತೇಳಿದೆ. ಕೆಲವರಿಗೆ ಇಂಟರ್ನಲ್ ಇರುತ್ತೆ, ಕೆಲವರಿಗೆ ಎಕ್ಸ್ಟರ್ನಲ್ ಇರುತ್ತೆ, ಕೆಲವರಿಗೆ ಅಲ್ಲಿಂದ ರಕ್ತ ಬರುತ್ತೆ, ಕೆಲವರಿಗೆ ಜೆಲ್ ಥರ ಬರುತ್ತೆ, ಗಮ್ ಥರ ಬರುತ್ತೆ, ಅಲ್ಲಿ ತುರಿಕೆ ಇರುತ್ತೆ. ಈ ಥರ ಇರುವಂಥ ಸಮಸ್ಯೆಗಳಿಗೆ ನಮ್ಮ ಫೈಲೋಕ್ಯಾರ್ ಅಂತ ಹೇಳುವಂಥ ಈ ಔಷಧಿಯಿಂದಲೇ ಕಂಪ್ಲೀಟ್ ಸಂಪೂರ್ಣವಾಗಿ ಹತೋಟಿಗೆ ಬರುತ್ತೆ. ಅದು ಸಹ ಕೇವಲ ಒಂದೇ ಒಂದು ದಿವಸದಲ್ಲಿ. ಒಂದು ದಿವಸ ಅಂದರೆ ನಾವು ಇದರಲ್ಲಿ 1 ಡೋಸ್ ಔಷಧಿ ಪೇಷಂಟಿಗೆ ಕೊಡ್ತೇವೆ. ಆ 1 ಡೋಸ್ ಔಷಧಿಗೆ ಯಾವುದೇ ₹1 ಸಮೇತ ನಾವು ತಗೊಳ್ಳಲ್ಲ. ಆ ಔಷಧಿ ಕುಡಿದ ನಂತರ ಪೇಷಂಟು ನಮ್ಮಲ್ಲಿಂದ ಹೋಗ್ಬೋದು. ಅವರಿಗೆ ಈ ಔಷಧಿಯ ಪ್ರಭಾವ ಅಂದರೆ ಅವರು ಕುಡಿದು 1 ಗಂಟೆಯಲ್ಲಿ ಅವರಿಗೆ ರಿಸಲ್ಟ್ ಬರುತ್ತೆ. ಅವರಿಗೆ ಬೇಕಾದರೆ 24 ಗಂಟೆ ಅಥವಾ ನೆಕ್ಸ್ಟ್ ಡೇ ಅಥವಾ 1 ವಾರ ಬಿಟ್ಟು ಸಮೇತ ಬಂದುಬಿಟ್ಟು ಔಷಧಿಯನ್ನು ತಗೊಂಡು ಹೋಗ್ಬೋದು. ಖಂಡಿತವಾಗಿ ನಮ್ಮ ಔಷಧಿ ಪಡ್ಕೊಳ್ಳುವಂಥ ಸಮಯದಲ್ಲಿ ಅಂದರೆ 3 ತಿಂಗಳು ಪಥ್ಯ ಮಾಡಬೇಕಂತೇಳಿ ನಾವು ಹೇಳಲ್ಲ. ಅದು ಮಾಡಿ ಏನು ಪ್ರಯೋಜನ ಇಲ್ಲ. ಮತ್ತು ಔಷಧಿ ಬಿಟ್ಟ ತಕ್ಷಣ ಅದು ರಿಪೀಟ್ ಆಗುತ್ತಂತೇಳಿ ಬರುವಂಥ ಒಂದು ಕ್ವಶನ್ ಕೇಳ್ತಾರೆ. ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ, ನಮ್ಮ ಔಷಧಿ ತಗೊಳ್ಳುವಂಥ 3 ತಿಂಗಳ ಸಮಯದಲ್ಲಿ ಕೇವಲ 30 ದಿವಸ ಪಥ್ಯ ಮಾಡಿ ಅಂತ ಹೇಳ್ತೀವಿ. ನಮ್ಮ ಇದರಲ್ಲಿ ನಾನ್ ವೆಜ್ ಕಂಪ್ಲೀಟ್ ಸ್ಟಾಪ್ ಮಾಡಬೇಕಂತ ಹೇಳ್ತೀವಿ 30 ದಿವಸ. ಎಣ್ಣೆ ಪದಾರ್ಥ, ಕರಿದ ತಿಂಡಿ, ಬೇಕರಿ ಐಟಮು, ಹುಳಿ, ಖಾರ ಮತ್ತು ಬಾಳೆಹಣ್ಣು, ಲಿಂಬೆ ರಸ ಅಥವಾ ಲಿಂಬೆ ಸರ್ಬತ್ತು ಕುಡಿಬಾರ್ದು, ಮತ್ತು ಆರೆಂಜು, ಇಷ್ಟು ಐಟಮ್ ಬಿಡಬೇಕಂತೇಳಿ ಹೇಳ್ತಾ ಇದ್ವಿ. ಪೈಲ್ಸ್ ಕಾಯಿಲೆಯಿಂದ ಬಳಲುತ್ತಿದೆ ಸರ್. 80% ವಾಸಿಯಾಗಿದೆ ಸರ್ ಈ ಮೆಡಿಸಿನ್ ಇಂದ. ಎಲ್ಲ ರೀತಿಯ ಗೌರ್ಮೆಂಟ್ ಅಪ್ರೂವ್ಡ್ ಲೈಸೆನ್ಸ್ ಇರುವ ಒಂದು ಸಂಸ್ಥೆ ಆಗಿರ್ತದೆ ಸಾಲ್ಮರ ಆಯುರ್ವೇದ. GMP ಆಗಿರಲಿ, ಆಯುಷ್ ಆಗಿರಲಿ, ಅದಲ್ಲದೆ ಕ್ಲಿನಿಕ್ಕು ಕೂಡ ನಾವು ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಸೊ ಆ ಎಲ್ಲ ಅಪ್ರೂವಲ್ಸನ್ನು ಕೂಡ ನಾವು ಮಾಡಿರ್ತೀವಿ. ನಮಸ್ಕಾರ, ನನ್ನ ಹೆಸರು ವಸಂತ್ ಶೆಣೈ ಅಂತ. ನಾನು ಬೆಂಗಳೂರಲ್ಲಿರೋದು, ವಿದ್ಯಾರಣ್ಯಪುರದಿಂದ ಬರ್ತಾ ಇರೋದು. ಇದು ನನಗೆ ಫಿಸ್ಟುಲಾ ಪ್ರಾಬ್ಲಮ್ ಸುಮಾರು 3 ವರ್ಷದಿಂದ ಇತ್ತು. ಬೇಕಾದಷ್ಟು ಇಂಗ್ಲಿಷ್ ಮೆಡಿಸಿನ್ ಡಾಕ್ಟರ್ ಹತ್ರ ಹೋಗಿದ್ದೆ. ಎಷ್ಟೋ ಕೇಳಿದ್ರು ಇಲ್ಲ ಸರ್ಜರಿ ಮಾಡಬೇಕು ಅಂತ. ಅದೇ ತರ ಇಂಗ್ಲಿಷ್ ಡಾಕ್ಟರ್ ಒಂದು 3-4 ಜನ ಚೇಂಜ್ ಮಾಡಿದೆ. ಸೊ ಆಮೇಲೆ ನಾನು ಇನ್ಶೂರೆನ್ಸ್ ಎಲ್ಲ ಮಾಡಿ ಕೊನೆಗೆ ಮಾಡೋಣ ಅನ್ನೋತ್ತಿಗೆ ನನಗೆ ಈ ಸಾಲ್ಮರ ಆಯುರ್ವೇದಿಕ್ ಇದು ಪರಿಚಯ ಆಯಿತು. ನಮ್ಮ ಮನೆಯವ್ರು ಹೇಳಿದ್ರು ಒಂದು ಸ್ವಲ್ಪ ದಿವಸ ಟ್ರೈ ಮಾಡಿ, ಯಾಕಂದ್ರೆ ಅದು ಆಪರೇಷನ್ ಮಾಡಿದ್ಮೇಲೆ ತುಂಬಾ ದಿವಸ ಅದಕ್ಕೆ ಹೀಲಿಂಗ್ ಆಗತ್ತೆ. ಹೀಲಿಂಗ್ಗೆ ಪುನಃ ಕೇರ್ ತಗೋಬೇಕು, ಅದರಿಂದ ಟೈಮ್. ಸೊ ಇದು ತಗೊಂಡಿದ್ದೆ ಆಲ್ಮೋಸ್ಟ್ 4-5 ಡೇಸ್ಗೆ ನನಗೆ ಇಚ್ಚಿಂಗು ಇದೆಲ್ಲ ಬಹಳ ಕಡಿಮೆ ಆಯಿತು. ಆಮೇಲೆ ಇವ್ರು ಕೊಟ್ಟಿದ್ದು ಅದು ಲೇಹ್ಯ ಮತ್ತು ಕಷಾಯ ಮತ್ತೆ ಡ್ರಾಪ್ಸು, ಇದು ಡೈಲಿ 2 ಸತಿ ಪ್ಲಸ್ ಪಥ್ಯ ಮಾಡಕ್ಕೆ ಹೇಳಿದ್ರು. ಅವ್ರು ಮಾಡೋದು ಹೇಳಿದ ಥರ ಮಾಡಿದ್ವಿ. ಆಲ್ಮೋಸ್ಟ್ 40-50 ಡೇಸ್ಗೆ ಈ ಡಾಕ್ಟರ್ ತೋರಿಸಿದ್ದಕ್ಕೆ ಅವ್ರು ಕಂಪ್ಲೀಟ್ ಹೀಲಿಂಗ್ ಆಗಿದೆ ಅಂತ ಹೇಳಿದ್ದಾರೆ.